guys, welcome back to my YouTube channel. ನಾನು ನಿಮ್ಮ ಕಿರಣ್. ಇವತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಬಂದಿದ್ದೆ. ಎಂತ ಮಾಡ್ತಂದ್ರೆ ಈ ವಿಡಿಯೋಗೆ ಕಾಣಿ. ವಿಡಿಯೋನ ಕೊನೆಯ ತನಕ ಕಾಣಿ. ಒಂಚೂರು ಸ್ಕಿಪ್ ಮಾಡಬೇಕ. ನಾನು ಮಾತಾಡೋದಂಗಿಂತ ತಪ್ಪಾರೆ, ನನ್ನ ವಿಡಿಯೋದಂಗಿಂತ ತಪ್ಪಾರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋನ ಕೊನೆಯ ತನಕ ಕಾಣಿ. ಕಮೆಂಟ್, ಶೇರ್, ಲೈಕ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆಟಿ ತಿಂಗಳು ಕಳೆದು ಸೋನ ತಿಂಗಳಿನ ಆರಂಭದಲ್ಲಿ ಈ ಹೊಸ್ತಿಲು ಪೂಜೆ ಮಾಡುವ ಕ್ರಮ ಇದೆ. ನಮ್ಮ ಊರು ಕಡೆ ಪ್ರತಿ ಮನೆಯಲ್ಲೂ ಸಂಭ್ರಮದಿಂದ ಪ್ರತಿ ಹೆಣ್ಣು ಮಕ್ಕಳು ಪೂಜೆ ಮಾಡುವ ಆಚರಣೆ ಇದೆ. ಈ ಆಚರಣೆ ನಮಗೆ ತಿಳಿದಿರುವ ಹಾಗೆ ಮಂಗಳೂರು, ಉಡುಪಿ ಕಡೆ ಜಾಸ್ತಿ. ಆಟಿ ತಿಂಗಳಿನಲ್ಲಿ ನೋವು, ರೋಗ ರುಜಿನ ಎಲ್ಲ ಕಡೆ ಜಾಸ್ತಿ. ಹಾಗಾಗಿ ಆಟಿ ಕಳೆದು ಸೋನ ಬರುವಾಗ ಆಟಿಯ ಕೆಟ್ಟದೆಲ್ಲ ಕಳೆದು ಐಶ್ವರ್ಯ ಬರುವ ಸಮಯವನ್ನು ಹೊಸ್ತಿಲನ್ನು ಪೂಜೆ ಮಾಡಿ ಒಳ್ಳೆಯದನ್ನು ಸ್ವಾಗತ ಮಾಡುವುದು ಎನ್ನರ್ಥ. ಹಾಗೆಂದು ಇರಬಹುದು. ಈ ಹೊಸ್ತಿಲು ಪೂಜೆಗೆ ಮೊದಲೇ ರೆಡಿಯಾಗಿರುವ ಸೇದಿಯಿಂದ ರಂಗೋಲಿ ಬರೆಯುತ್ತಾರೆ. ಪ್ರತಿನಿತ್ಯವೂ ಹೊಸ್ತಿಲನ್ನು ತೊಳೆದು ರಂಗೋಲಿ ಹಾಕುವ ಕ್ರಮ ಇದೆ. ಅಷ್ಟೇ ಅಲ್ಲ, ಈ ಹೊಸ್ತಿಲು ಪೂಜೆಗೆ ಸೋನ ತಿಂಗಳಲ್ಲಿ ಜಾಸ್ತಿ ಕಂಡುಬರುವ ಈ ಸೋನೆ ಹೂವು ನಮ್ಮ ತೋಟ ಗದ್ದೆಯ ಬದುವಿನಲ್ಲಿ ಎಲ್ಲೆಲ್ಲೂ ಕಂಡುಬರುತ್ತದೆ. ಈ ಸೋನೆ ಹೂವನ್ನು ಪೂಜೆಗೆ ಮೊದಲೇ ತಂದು ಇಡಬೇಕಾಗುತ್ತದೆ. ಮೊದಲೇ ಒಂದು ಹರಿವಾಣದಲ್ಲಿ ಈ ಸೋನೆ ಹೂವನ್ನು ಆರಿಸಿ ಕೊಂಡು ಬರಬೇಕು. ಇಲ್ಲಿ ಸೋನೆ ಹೂವಿನ ಜೊತೆ ಇನ್ನೊಂದು ಹೂವು ಕಾಣಬಹುದಾಗಿದೆ. ಈ ಹೂವು ಕೂಡ ಹೊಸ್ತಿಲು ಪೂಜೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹಾಗೆಯೇ ಸಿಂಹ ಸಂಕ್ರಮಣ ಕುನಾಗಿರುವುದಿನ ಮುಂಚೆಯೇ ಸ್ವಲ್ಪ ಹುರುಳಿಕಾಳನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಮಣ್ಣಿನಲ್ಲಿ ಹಾಕಿ ಈ ರೀತಿಯಲ್ಲಿ ಒಂದು ಪಾತ್ರವನ್ನು ಮುಚ್ಚಿ ಹುರುಳಿ ಹೂ ಅಥವಾ ಕೋಲ್ ಹೂವನ್ನು ರೆಡಿ ಮಾಡಿಕೊಂಡಿರುತ್ತೇವೆ. ಈ ಹುರುಳಿ ಹೂ ನೋಡಿ ಎಷ್ಟೊಂದು ಚಂದವಾಗಿ ಬೆಳೆದಿದೆ. ಪ್ರತಿನಿತ್ಯ ಪೂಜೆಗೂ ಇದರಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಪುನಃ ಪಾತ್ರವನ್ನು ಮುಚ್ಚಿಡಬೇಕು. ಈ ರೀತಿ ಪೂಜೆಗೆ ಬೇಕಾಗುವ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿಕೊಂಡ ಮೇಲೆ ಹೊಸ್ತಿಲನ್ನು ತೊಳೆದು ಸೇದಿಯಿಂದ ಹೊಸ್ತಿಲನ್ನು ಬರೆಯಬೇಕು. ಇಲ್ಲಿ ನೋಡಿ, ನನಗೆ ಗೊತ್ತಿರುವ ಒಂದು ಚಿತ್ರವನ್ನು ಹೊಸ್ತಿಲ ಮೇಲೆ ಬರೆದೆ. ಈ ದಿನದ ಪೂಜೆಯ ವ್ಯವಸ್ಥೆ ನನ್ನದಾಗಿರುವುದರಿಂದ ನಾನು ಈ ಪೂಜೆಯಲ್ಲಿ ಭಾಗವಹಿಸಿದೆ. ಪೂಜೆ ಮಾಡೋದೊಂದು ಸಂಭ್ರಮ. ಮನಸ್ಸಿಗೆ ನೆಮ್ಮದಿ, ಖುಷಿ, ಸಂತೃಪ್ತಿಯನ್ನು ಕೊಡುತ್ತದೆ. ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿರುವ ಈ ಆಚರಣೆಯಲ್ಲಿ ಅನುಕೂಲತಕ್ಕಂತೆ ಕೆಲವೊಂದು ಬದಲಾವಣೆ ಆಗಿರಬಹುದು. ಅಥವಾ ಊರಿಂದ ಊರಿಗೆ, ಗ್ರಾಮದಿಂದ ಗ್ರಾಮಕ್ಕೆ ವ್ಯತ್ಯಾಸಗಳು ಆಗಿರಬಹುದು.
ಹೊಸ್ತಿಲನ್ನು ಬರೆದ ನಂತರ ತಂದಿರುವ ಹೂಗಳನ್ನು ಇಟ್ಟು ಅಲಂಕರಿಸಬೇಕು. ಅರಸಿನ ಕುಂಕುಮ ಹಚ್ಚಿ, ಆರತಿ ಧೂಪ ದೀಪ ಹಚ್ಚಿ ಹೊಸ್ತಿಲನ್ನು ಭಕ್ತಿಯಿಂದ ಪೂಜಿಸಬೇಕು. ಹೀಗೆ ಹೊಸ್ತಿಲನ್ನು ಪ್ರತಿದಿನ ಪೂಜೆ ಮಾಡಿ ಒಂದು ದಿನ ಅಜ್ಜಿ ಮಾಡಬೇಕು. ಅಜ್ಜಿ ಮಾಡುವವರೆಗೂ ಈ ರೀತಿ ಪ್ರತಿದಿನವೂ ಪೂಜೆ ಮಾಡಬೇಕು. ಪ್ರತಿನಿತ್ಯವೂ ಪ್ರತಿ ಹೊಸ್ಲಿಗೂ ಪೂಜೆ ಮಾಡಬೇಕು. ಅದೇ ರೀತಿ ತುಳಸಿ ಕಟ್ಟೆ ಮೇಲೆ ಒಂದು ಮನೆ ಇಟ್ಟು ಇದೇ ರೀತಿ ಪೂಜೆ ಮಾಡಬೇಕು. ಹೊಸ್ತಿಲ ಅಜ್ಜಿಯ ದಿನ ಮಾತ್ರ ಬೆಳಗಿನ ಹೊತ್ತು ಪೂಜೆ ಮಾಡದೆ ಸಂಜೆ ಹೊತ್ತು ಹೊಸ್ತಿಲು ಪೂಜೆ ಮಾಡಬೇಕು. ಈ ದಿವಸ ಉದ್ದಿನ ದೋಸೆ ಮತ್ತು ಬೇರೆ ಬೇರೆ ರೀತಿಯ ಅಡುಗೆ ಮಾಡಿ ಅಜ್ಜಿಗೆ ಬಡಿಸುವ ಕ್ರಮವಿದೆ. ಕುಂದಾಪುರದ ಆಸುಪಾಸು ಊರು ಮನೆಗಳಲ್ಲಿ ಹೊಸ್ತಿಲು ಪೂಜಿಸುವ ವಿಶೇಷ ಸಂಪ್ರದಾಯದೊಂದಿಗೆ ಹೊಸ್ಲಜ್ಜಿ ಓದಿಸುವ ಜನಪದ ಹಿನ್ನೆಲೆಯ ವಿಶಿಷ್ಟ ಆಚರಣೆ ಆಗಿದೆ. ಇದನ್ನು ಹೊಸ್ತಿಲಜ್ಜಿ ಅಥವಾ ಹೊಸ್ಲಜ್ಜಿ ಎಂದು ಕರೆಯುತ್ತಾರೆ. ಆ ಕಾಲದಲ್ಲಿ ಶರತ್ ತಿಂಗಳಿನಲ್ಲಿ ಜನರಿಗೆ ತುಂಬ ಕಷ್ಟವಾಗುತ್ತಿದ್ದಂತೆ. ಅಕ್ಕಿ ಧಾನ್ಯಗಳಿಗೆ ಆಟಿ ಕಳೆದು ಶ್ರಾವಣ ಮಾಸದಲ್ಲಿ ಅಜ್ಜಿಯು ಭೂಲೋಕಕ್ಕೆ ಬರುತ್ತಾರೆ. ಆಗ ಮನೆ ಮನೆಯಲ್ಲೂ ಹೊಸ್ತಿಲು ಪೂಜೆಯನ್ನು ಮಾಡುತ್ತಾರೆ. ಅಜ್ಜಿಯನ್ನು ಕಲಿಸಿಕೊಡುವ ದಿವಸ ಹೊಸ್ಲಜ್ಜಿಯನ್ನು ಮಾಡುತ್ತಾರೆ. ಇವತ್ತು ನಮ್ಮ ಮನೆಯಿಂದ ಕೊನೆಯ ದಿವಸದ ಹೊಸ್ಲು ಪೂಜೆನ ಕನಕಬಪ್ಪ. ಈ ಸಂದರ್ಭದ ಕತೆ ನೆನಪಾತಿತ್ತು. ಈ ಕತೆ ನಿಮಗೂ ಗೊತ್ತಿಲ್ಲಕ? ಅದೇ ನಮ್ಮ ಹೊಸ್ಲಜ್ಜಿ ಕತೆ. ಅಜ್ಜಿ ಭೂಲೋಕನ ಕಣ್ಕೊಯ್ ಅಂತ ಹೇಳ್ತಾರೆ, ಗೊತ್ತಿತ್ತಾ? ನಿಮ್ಗೆ ಹೆಂಗೆ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ದೀಪಾವಳಿ ಹಬ್ಬದ ದಿವಸ ಬಲಿಂದ್ರ ದೇವರು ಬರ್ತಾರೆ, ನಿಮ್ಗೆ ಗೊತ್ತಿತ್ತು? ಬಲಿಂದ್ರ ದೇವರಿಗೂ ಅಜ್ಜಿಗೂ ಒಂದು ಸಂಬಂಧ ಅಂತ ಮಗನ ಅಂದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಭೂಲೋಕದ ಕಂದಜ್ಜಿ ಬಲಿಂದ್ರ ದೇವ್ರ ಹತ್ರ ಹಿಂಗೆ ಚಾಟಿ ಹೇಳ್ತಾರಮ್ಮ, ಅಜ್ಜಿ ನಿಮ್ಮ ಊರಿಗೆ ಎಂತ ಮಾಡಿರ ಅಂದಕ್ಕೆ ಅಂದ್ರಮ್ಮ ಬಲಿಂದ್ರ ದೇವರು. ಅಷ್ಟಕ್ಕೂ ಎಂತಂದರೆ ಇಲ್ಲ ಅಜ್ಜಿಗೆ ಹಿಂಗೆ ಹೇಳ್ತಾರೆ, ಇಲ್ಲ ಇಲ್ಲ ಒಂದು ಕಿಸಿನ ಪಲ್ಯ ಮಾಡಿರು, ಇಲ್ಲ ಇಲ್ಲ ಹೊರಗಿದ್ದು ಪಲ್ಯ ಮಾಡಿರು, ಇಲ್ಲ 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 ಉಂಡ್ಲಕಾಯಿ ಮಾಡಿರು, ಇಲ್ಲ ಇಲ್ಲ ಒಂದು ಉದ್ದಿನ ದೋಸೆ ಮಾಡಿರು, ಇಲ್ಲ ಇಲ್ಲ ನನ್ನ ಸಾಂಬಾರು ಮಾಡಿರು. ಒಂದೊಂದೇ ರೀತಿ ಹಾಕಿ ನಾನು ಕಳಿಸಿ ಕೊಡ್ತಾರೆ ಅಜ್ಜಿ ಹೇಳ್ತಾರೆ. ಈ ಕತೆ ಇಷ್ಟ ಆದರೆ ನಿಮ್ಮ ಮುಂದಿನ ಎಂತ ಆಯ್ತು ಕಾಣ್ಕರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ, ಆಮೇಲೆ ಹೇಳ್ತೀನಿ. ಅಜ್ಜಿಗೆ ವೀಳ್ಯದೆಲೆ ಮತ್ತು ಅಕ್ಕಿಯು ಎತ್ಕೊ. ಅಜ್ಜಿಗೆ ಊಟ ಬಡಿಸಿ ಮನೆಯ ಹೊಸ್ಲಿಗಿಟ್ಟು ಪೂಜೆ ಮಾಡುವ ಸಂಪ್ರದಾಯ ಇದೆ. ಈ ದಿನ ಸ್ಪೆಷಲ್ ಆಗಿ ಉಂಡ್ಲುಕಾಯಿಯನ್ನು ಸಹ ಮಾಡುತ್ತಾರೆ. ಈ ದಿನ ವಿಶೇಷ ಅಡುಗೆಯನ್ನು ತಯಾರು ಮಾಡಿರುತ್ತಾರೆ. ಉದ್ದಿನ ದೋಸೆ, ನಾನ್ ವೆಜ್ ಅಡುಗೆಯೂ ಸಹ ತಯಾರಾಗಿರುತ್ತದೆ. ಹೊಸ್ತಿಲ ಮೇಲೆ ಉದ್ದಿನ ದೋಸೆ ಮಾತ್ರ ಹಾಕುವುದು. ಈ ರೀತಿ ಧೂಪ ದೀಪಗಳ ಮೇಲೆ ಹೊಸ್ಲಿಗೆ ಭಕ್ತಿಯಿಂದ ನಮಸ್ಕರಿಸಿ ಬೇಡಿಕೊಳ್ಳಬೇಕು. ಈ ಸಂಪ್ರದಾಯ ನಿಮ್ಮೂರಲ್ಲಿದೆಯಾ? ಕಮೆಂಟ್ ಮಾಡಿ ತಿಳಿಸಿ.
ಮನೆಗೆ ಬಂದು ಅಜ್ಜಿಗೆ ಬಂಧಿಸುವ ಕ್ರಮವಿದೆ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಇಂಥ ಆಚರಣೆಗಳನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯವಾಗಿದೆ. ಈಗ ತಯಾರಿಸಿದ ಎಲ್ಲ ಆಹಾರವನ್ನು ಬಡಿಸಿ ಅಜ್ಜಿಗೆ ಬೀಳ್ಕೊಡುವ ಸಂಭ್ರಮ. ಅಜ್ಜಿಯು ಪ್ರತಿ ಮನೆಗೆ ಹೋಗಿ ಆಶೀರ್ವಾದ ನೀಡುತ್ತಾರೆ ಎಂದು ನಿಮ್ಮೆಲ್ಲರ ನಂಬಿಕೆ. ಈಗ ತಯಾರಿಸಿದ ಆಹಾರವನ್ನು ತಿನ್ನುವ ಸಮಯ. ಅಜ್ಜಿ ದಿನ ಮಾಡುವ ಈ ಉನ್ನಕಾಯಿಯನ್ನು ತಿಂದು ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿಮ್ಗೆ ಅಜ್ಜಿ ಎಲ್ಲ ಗೊತ್ತಿಲ್ಲ, ಇಲ್ಲ ಅಂದ ಉನ್ನಕಾಯಿ ಮಾಡಿದ, ಇಲ್ಲ ಅಂದ ಬಸ್ಲಿ ಪದಾರ್ಥ ಮಾಡಿದಲ್ಲ, ಇಲ್ಲ ಅಂದು ಅದು ಮಾಡಿದ. ಮುಂದಿನ ವಿಡಿಯೋ ನಂಗೆ ಸಿಗ್ತೆ. Thank you so much for watching. Bye. Keep watching my YouTube channel. Inspiration Star Arkian.